ಜಾತಿ ಜನಗಣತಿ ಸಮೀಕ್ಷೆ ಬಿಡುಗಡೆಗೆ ಪರ ವಿರೋಧ ಆಗಿಂದನೂ ಬರ್ತಾನೆ ಇದೆ. ಕಾಂಗ್ರೆಸ್ನಲ್ಲೇ ಪರ ವಿರೋಧನೂ ಇದೆ, ವಿರೋಧ ಪಕ್ಷದಲ್ಲೂ ಕೂಡ ಇದೆ. ಈಗ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಬಿದ್ರೆ ಬೀಳ್ಲಿ, ಯಾಕೆ ಹೆದರಬೇಕು, ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಿರಿಯ ನಾಯಕ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಬಿದ್ರೆ ಬೀಳ್ಲಿ, ಯಾಕೆ ಹೆದರಬೇಕು, ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಇದೆ. ಆದರೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇದೆ, ಮೊದಲು ಜಾತಿ ಗಣತಿಯನ್ನ ಜಾರಿ ಮಾಡಲಿ, ಸರ್ಕಾರಕ್ಕೆ ಕಂಟಕ ಎದುರಾದರೆ ಆಗಲಿ, ಜಾತಿ ಜನಗಣತಿಯನ್ನ ತರಲೇಬೇಕು. ನಮ್ಮ ಸರ್ಕಾರ ಬಂದಿರೋದು ಅಧಿಕಾರವನ್ನು ಅನುಭವಿಸೋದಕ್ಕಲ್ಲ, ಪ್ರಪಂಚ ತಲೆ ಕೆಳಗಾಗಲಿ, ಜಾತಿ ಜನಗಣತಿ ಜಾರಿಗೆ ತರಲೇಬೇಕು ಅಂತ ಹರಿಪ್ರಸಾದ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ವಿರೋಧ ಪ್ರಶ್ನೆ ಅಲ್ಲ, ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ. ಆತಂಕ ಇದೆಯಾ ಸರ್? ಅಂದ್ರೆ ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆನಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ, ಜಾತಿ ಗಣತಿ ಅನುಷ್ಠಾನಕ್ಕೆ ವರದಿಯನ್ನು ಜಾರಿಗೆ ತರಬೇಕು. ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ಚರ್ಚಾ ಸಮಯದಲ್ಲಿ ಸರಿ ಮಾಡ್ಕೊಳ್ಬೋದು. ಅದನ್ನು ಮೊದಲಿಂದ ಹೇಳ್ತಾ ಇದ್ದೆ, ಈಗಲೂ ಹೇಳಿ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈಗ ಜಾತಿ ಜನಗಣತಿಯನ್ನ ಜಾರಿಗೆ ತರಲಿ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಆಶ್ಚರ್ಯ ಅಲ್ಲ, ಮಾಡಲಿ. ಆದರೆ ಸರ್ಕಾರ ಹೋದರೆ ಹೋಗಲಿ, ನಾವು ಬಂದಿರೋದು ಅಧಿಕಾರ ಅನುಭವಿಸಕ್ಕಲ್ಲ, ಇದನ್ನ BK ಹರಿಪ್ರಸಾದ್ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿರೋದು ಅಂತ ಒಂದು ಸ್ಪಷ್ಟ. ಅರವಿಂದ್, ಇತ್ತೀಚೆಗೆ ವಿಶೇಷವಾಗಿ ಮೂಡ ಪ್ರಕರಣದ ನಂತರ ಜಾತಿ ಜನಗಣತಿ ಮತ್ತಷ್ಟು ವೇಗವನ್ನು ಪಡೆದುಕೊಂಡಿದೆ. ಹಾಗೆ ನೋಡಕ್ ಹೋದ್ರೆ ಜಾತಿ ಜನಗಣತಿಯನ್ನು ಮಾಡಿಸಿದಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2013ರಿಂದ 2018 ಅವಧಿಯ ಸರ್ಕಾರದ ಅವಧಿಯಲ್ಲಿ ಅವರೇ ಮಾಡಿಸಿದಂಥದ್ದು. ಕಡೆಗಳಿಗೆಯಲ್ಲಿ ವರದಿಯನ್ನು ಕೊಟ್ಟರು. ತದನಂತರ 2018ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ, ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, 80 ಶಾಸಕ ಬಲದ ಕಾಂಗ್ರೆಸ್ ಅವತ್ತು ಬೆಂಬಲವನ್ನು ಕೊಟ್ಟಿತ್ತು, ಸಹಭಾಗಿತ್ವ ಇತ್ತು. ಆ ಸರ್ಕಾರದ ಅವಧಿಯಲ್ಲಿ ಜಾತಿ ಜನಗಣತಿ ವರದಿಯನ್ನು ಕೂಡ ಜಾರಿ ಮಾಡಲಿಲ್ಲ ಅಥವಾ ಟೇಬಲ್ ಮಾಡಲಿಲ್ಲ, ಪಬ್ಲಿಕ್ ಡೊಮೇನಿಗೆ ತರಲಿಲ್ಲ. ತದನಂತರ BJP ಸರ್ಕಾರ ಬಂತು, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇಲ್ಲೂ ಕೂಡ ಕುತೂಹಲಕಾರಿಯಾಗಿರುವಂಥ ವಿಚಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 14-15 ತಿಂಗಳುಗಳು ಕಳೆದು ಹೋಗಿದೆ, 16 ತಿಂಗಳ ಮೇಲೆ ಆಗೋಗಿದೆ. ಆದರೆ ಈಗ ಯಾಕೆ ಅದು ಪ್ರಸ್ತುತ ಆಗ್ತಾ ಇದೆ, ಹೆಚ್ಚು ಚರ್ಚೆಗೆ ಗ್ರಾಸ ಆಗ್ತದೆ ಎಂದು ಕೂಡ ಪ್ರಮುಖವಾಗುತ್ತೆ. ಒಂದು ಕಡೆ ಮೂಡ ವಿಚಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಅವರನ್ನ ಪ್ರೊಟೆಕ್ಷನ್ ಮಾಡುವಂಥ ಹಂತದಲ್ಲಿ ಅವರ ಆಪ್ತ ವಲಯ ಈ ಅಸ್ತ್ರವನ್ನು ಕೈಗೆತ್ತಿಕೊಳ್ತು ಅನ್ನುವಂಥದ್ದು ಒಂದು ಭಾಗವಾದರೆ, ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಅಂತರವನ್ನು ಕಾಯ್ದುಕೊಂಡಿದ್ದಂತಹ ಮತ್ತು ಒಂದು ರೀತಿಯಲ್ಲಿ ಅಹಿಂದ ವರ್ಗವನ್ನು ತಮ್ಮದೇ ಆದ ರೀತಿಯಲ್ಲಿ ಸಂಘಟಿಸಿಕೊಂಡು ಬಂದಂತಹ BK ಹರಿಪ್ರಸಾದ್ ಈ ಮಾತನ್ನು ಹೇಳ್ತಿರುವಂಥದ್ದು ಬಹಳ ಸೂಕ್ತವಾಗಿದೆ. ಯಾವ್ಯಾವ ಲೆಕ್ಕಾಚಾರವನ್ನು ಮನಸ್ಸಲ್ಲಿ ಇಟ್ಟು ಮಾತನಾಡಿದ್ರು ಅನ್ನುವಂಥದ್ದು ಬಹುಶಃ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಒಂದು ಸ್ಪಷ್ಟ, ನಮ್ಮ ಪಕ್ಷದ ನಿಲುವು ಅದೇ ಇದೆ, ಹೈಕಮಾಂಡ್ ನಾಯಕರು ಅದೇ ಹೇಳ್ತಾರೆ. ನಮ್ಮ ಸರ್ಕಾರವೇ ಹಿಂದೆ 160 ಕೋಟಿ ಖರ್ಚು ಮಾಡಿ ಇದನ್ನು ಮಾಡಿದೆ ಅಂದರೆ ಜಾರಿ ಮಾಡೋಣ. ಅಕಸ್ಮಾತ್ ಪಕ್ಷದ ಒಳಗಡೆ ಇರುವಂತಹ ಸರ್ಕಾರದ ಭಾಗವಾಗಿರುವಂತಹ ಬೇರೆ ಸಮುದಾಯ, ವಿಶೇಷವಾಗಿ ಲಿಂಗಾಯತ ಅಥವಾ ಒಕ್ಕಲಿಗ ಸಮುದಾಯದ ಶಾಸಕರು, ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಾದ್ರೆ ವಿರೋಧ ವ್ಯಕ್ತಪಡಿಸಲಿ ಅನ್ನುವ ಅರ್ಥದಲ್ಲಿ ಮಾತಾಡಿದಂಗಿದೆ. ಜೊತೆಗೆ ಆ ಸಮುದಾಯಗಳು ನಮ್ಮನ್ನು ಕೈ ಹಿಡಿದಿರೋದ್ರಿಂದ ಜಾರಿ ಮಾಡಿ ಅಥವಾ ಅದೇನೋ ಒಂದು ಬಹಿರಂಗಪಡಿಸಿಬಿಟ್ರೆ ಸರ್ಕಾರ ಹೋದ್ರೂ ಪರವಾಗಿಲ್ಲ ಅನ್ನುವಂಥ ರಿಸ್ಕ್ ಅನ್ನ ತೆಗೆದುಕೊಳ್ಳಿ ಅನ್ನುವಂಥ ಮಾತು ಹೇಳಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಹುಟ್ಟಾಕುವಂಥ ಬೆಳವಣಿಗೆ ಅಂತ ಕಾಣಿಸ್ತಾ ಇದೆ.